ಪರಿಸ್ಥಿತಿ ಜಾರಿಗೆ ತಂದು 49 ವರ್ಷಗಳು ಪೂರ್ಣ ಆಗಿದೆ. ತುರ್ತು ಪರಿಸ್ಥಿತಿ ಒಂದು ನೆನಪು, ಒಂದು ಕರಾಳ ಅಧ್ಯಾಯ, ಒಂದು ಎಚ್ಚರಿಕೆ. ಹಾಗೆಯೇ ಪ್ರಜಾಪ್ರಭುತ್ವದ ಮರುಸ್ಥಾಪನೆಗಾಗಿ ನಡೆಸಿದಂಥ ಒಂದು ಪ್ರೇರಣಾದಾಯಿಯ ಹೋರಾಟ. ಇವುಗಳನ್ನು ಮೆಲುಕು ಹಾಕುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಲೇಬೇಕಾಗಿದೆ. ಮತ್ತೊಮ್ಮೆ ಅಂಥ ಕರಾಳ ಅಧ್ಯಾಯ ನಮ್ಮ ದೇಶಕ್ಕೆ ಬರಬಾರದು. ಸಂವಿಧಾನ ಉಳಿಸಿ ಅಂಥೇಳಿ ಇವತ್ತು ಸಂವಿಧಾನ ಪ್ರತಿಯನ್ನು ಕೈಲಿ ಹಿಡ್ಕೊಂಡು ಓಡಾಡೋ ಮೋಹನ್ ಭಾವರೇ ಇಂದಿರಾ ಬ್ರಿಗೇಡ್ನ ಯಂಗ್ ಟರ್ಕ್ಗಳಾಗಿವೆ 75ರ ದಿನಾಂಕದಲ್ಲಿ. ಆಗ ರಾಜಕೀಯ ಗುಲಾಮರಂತೆ ವರ್ತಿಸಿದಂಥ ಆ ಜನರು ಈಗ ವೃದ್ಧನಾರಿ ಪತಿರ್ವತೆ ಅನ್ನೋ ರೀತಿಯಲ್ಲಿ ಸಂವಿಧಾನದ ಪ್ರತಿಯನ್ನು ಕೈಲಿ ಹಿಡಿದು ಸಂವಿಧಾನ ಉಳಿಸಿ ಅಂಥೇಳಿ ನಾಟಕ ಆಡ್ತಿರೋದು ಒಂದು ಹಾಸ್ಯಾಸ್ಪದ ಸಂಗತಿ. ತುರ್ತು ಪರಿಸ್ಥಿತಿ ಹೇರಿದಾಗ ಪ್ರತಿಭಟಿಸಿದ್ರೆ, ತುರ್ತು ಪರಿಸ್ಥಿತಿಯನ್ನು ಧಿಕ್ಕರಿಸಿ ತಮಗಿದ್ದಂಥ ಶಾಸಕ ಸಚಿವ ಪದವಿಯನ್ನು ತೊರೆದು ಬೀದಿಗಿಳಿದಿದ್ರೆ ಅವರು ಅವಾಗ ಸಂವಿಧಾನದ ರಕ್ಷಕರಂತೆ ಕಾಣ್ತಾ ಇದ್ರು. ಆಗ ಜಿ ಹುಜೂರ್ ಅಂದು ಮೂಲಭೂತ ಹಕ್ಕನ್ನು ದಮನ ಮಾಡಿದಾಗ, ಸಂವಿಧಾನದ ಚೌಕಟ್ಟನ್ನೇ ಬದಲಾಯಿಸುವಂಥ ಕೆಲಸ ಮಾಡಿದಾಗ, ಪ್ರಜಾಪ್ರಭುತ್ವದ ಕತ್ತು ಹಿಸಿದಾಗ, ಸರ್ವಾಧಿಕಾರಿಯಂತೆ ಆಡಳಿತ ನಡೆಸಿದಾಗ ಬರೀ ಮೌನವಾಗಿರಲಿಲ್ಲ, ಬೆಂಬಲಿಸಿ ಕ್ರಾಂತಿಕಾರಿ ಹೆಜ್ಜೆ ಅಂತ ಹೊಗಳು ಭಟ್ರಂತೆ ಕೆಲಸ ಮಾಡಿದಂಥ ಬಹುತೇಕ ಮಹಾನುಭಾವರು ತಾನು ಕಳ್ಳ ಪರರ ನಂಬ ಎನ್ನೋ ಗಾದೆ ಮಾತಿನಂತೆ ವರ್ತಿಸ್ತಾ ಇದ್ದಾರೆ. ನಮ್ಮ ಪಕ್ಷ ಮತ್ತು ನಮ್ಮ ನಾಯಕರು ನರೇಂದ್ರ ಮೋದಿಯವರು ಸಂವಿಧಾನದ ಆಶಯಕ್ಕೆ ಚ್ಯುತಿ ಬಾರದಂತೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟು ಆಡಳಿತ ನಡೆಸಿದ್ದಾರೆ ಮತ್ತು ಅದೇ ಬದ್ಧತೆಯಿಂದ ಆಡಳಿತವನ್ನು ನಡೆಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 1 ವರ್ಷ ಪೂರ್ಣಗೊಂಡು 13ನೇ ತಿಂಗಳು ನಡೀತಾ ಇದೆ. 1 ವರ್ಷ 1 ತಿಂಗಳು. ಯಾವುದೇ ಅಭಿವೃದ್ಧಿ ಯೋಜನೆಗಳಿಗೆ ಶ್ರೀಕಾರ ಹಾಕಿದಂಥ ಒಂದು ಉದಾಹರಣೆಯು ರಾಜ್ಯದಲ್ಲಿ ಸಿಗೋದಿಲ್ಲ. ಅಭಿವೃದ್ಧಿ ಅನ್ನೋದು ಒಂದು ಮರೀಚಿಕೆಯಾಗಿದೆ. ಅಭಿವೃದ್ಧಿಯ ಜಾಗದಲ್ಲಿ ಅವ್ಯವಹಾರ ಮಾತ್ರ ನಡೀತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 100% ಲೂಟಿ. ಬಿಜೆಪಿ ಸರ್ಕಾರದ ಮೇಲೆ ಸುಳ್ಳು ಆರೋಪ ಮಾಡಿದ್ರು 40% ಅಂತ. ಈಗ 100ಕ್ಕೆ 100ರಷ್ಟು ಹಣವನ್ನು ಲೂಟಿ ಮಾಡಿ ನಕಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆಯೋ ಕೆಲಸ ಮಾಡಿದ್ದಾರೆ. ನಮಗೆ ಮಾಹಿತಿ ಇದೆ, ಬರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಮಾತ್ರ ಇದು ಸೀಮಿತ ಆಗಿಲ್ಲ. ಲಂಬಾಣಿ ತಾಂಡ್ಯ ಅಭಿವೃದ್ಧಿ ನಿಗಮದಲ್ಲಿ, ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಈ ರೀತಿ ನಕಲಿ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ.
ಕರ್ನಾಟಕ ರಾಜ್ಯ ಕಳೆದ 13 ತಿಂಗಳಲ್ಲಿ ಒಳ್ಳೆ ಕಾರಣಕ್ಕೆ ಚರ್ಚೆ ಆಗಲೇ ಇಲ್ಲ. ಹತ್ಯೆ ಮತ್ತು ಆತ್ಮಹತ್ಯೆಗೆ ಆ ಕಾರಣಕ್ಕೆ ದೊಡ್ಡ ಚರ್ಚೆ ಆಯಿತು. ಮತ್ತು ದಾಖಲೆ ಪ್ರಮಾಣದಲ್ಲಿ ಹತ್ಯೆ ಮತ್ತು ಆತ್ಮಹತ್ಯೆ ಎರಡೂ ಕೂಡ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮೀರಿಸಿದೆ. ಆತ್ಮಹತ್ಯೆಯಲ್ಲಿ ದಾಖಲೆ, ಹತ್ಯೆಯಲ್ಲಿ ದಾಖಲೆ. ನಿರಂತರವಾಗಿ ಕಲುಷಿತ ಕುಡಿಯೋ ನೀರಿನ ಚರ್ಚೆ ರಾಜ್ಯದಲ್ಲಿ ಆಗ್ತಾ ಇದೆ. ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಅಲ್ಲಿ ಕಲುಷಿತ ನೀರು ಕುಡಿದು ಒಬ್ಬ ಯುವಕನ ಸಾವಾಯಿತು. 40ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡರು. ಬೆಳಗಾವಿ ಮತ್ತು ಕೋಲಾರದಲ್ಲಿ 2 ಸಾವಾಯಿತು. 17 ಮಂದಿ ಅಸ್ವಸ್ಥಗೊಂಡರು. ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ 3 ವರ್ಷದ ಮಗು ಸೇರಿ 3 ಮಂದಿ ಮೃತಪಟ್ಟು 200ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡರು. ಕಲಬುರಗಿಯಲ್ಲಿ ಕಲುಷಿತ ನೀರು ಪೂರೈಕೆಯಿಂದ ಜಯದೇವ ಹೃದ್ರೋಗ ಆಸ್ಪತ್ರೆ ಮತ್ತು ಜಿಮ್ಸ್ ಅದರ ಶಸ್ತ್ರಚಿಕಿತ್ಸೆಯನ್ನು ಬಂದ್ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಅವರು ರಾಜ್ಯದ ಎಲ್ಲ ಖಾತೆಗೆ GPA ತಗೊಂಡಿದ್ದಾರೆ. ತನ್ನ ಖಾತೆಯಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು GPA ಪವರ್ ಆಫ್ ಅಟರ್ನಿ, ಜನರಲ್ ಪವರ್ ಆಫ್ ಅಟರ್ನಿ ಅವರು ತಗೊಂಡಿರೋದು, ಕೊಟ್ಟಿರೋದಲ್ಲ. ನೀವು ಹೋಮ್ ಮಿನಿಸ್ಟ್ರಿ ಬಗ್ಗೆ ಇಮಿಡಿಯೇಟ್ ರಿಯಾಕ್ಟ್, ಹೋಮ್ ಮಿನಿಸ್ಟ್ರಿ ಬಗ್ಗೆ ಏನಾದ್ರು ಚರ್ಚೆ ಆಯಿತು ಅಂದರೆ ಇಂಡಸ್ಟ್ರಿ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ. ಚೀಫ್ ಮಿನಿಸ್ಟರ್ ಖಾತೆ ಅಲ್ಲೂ ಇವರು ಕೈಯಾಡಿಸ್ತಾರೆ. ಸೂಪರ್ CM ಆದರೆ ತನ್ನ ಖಾತೆಯಲ್ಲಿ ಈ ರೀತಿ ಕಲುಷಿತ ನೀರಿನ ಸರಬರಾಜಿಗೆ ಇದುವರೆಗೂ 17ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. 100 ಜನ ಆಸ್ಪತ್ರೆ ಸೇರಿದ್ದಾರೆ. ಡೋಂಟ್ ಕೇರ್. ಈ ಮನಸ್ಥಿತಿ ಅವರದಿದೆ. ಇನ್ನು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ವಿರುದ್ಧ ಕರ್ನಾಟಕ ಹೈಕೋರ್ಟ್ ಗರಂ ಆಗಿದೆ. 6,700 ಕೋಟಿ ರೂಪಾಯಿ ಅನುದಾನ ಬಳಕೆಯ ವಿವರ ಕೊಡಬೇಕು ಅಂತ ಸೂಚನೆ ಕೊಟ್ಟಿದೆ. ಈ 1 ವರ್ಷದಲ್ಲಿ ಈ ಸರ್ಕಾರ ತನ್ನ ನೀತಿಯನ್ನಾಗಿ ಮಾಡಿಕೊಂಡಿರೋದು ಬೆಲೆ ಏರಿಕೆ ನೋಡಿ. ಬಂದ ತಕ್ಷಣವೇ ಅಬ್ಕಾರಿ ಸುಂಕ ಹೆಚ್ಚಳ ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ಹೆಚ್ಚಿಸಿದ್ರು,